ಈಗ ಪ್ರಿಯಾಂಕಾ ಖರ್ಗೆ ಅವರ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕಂತ ಬಿಜೆಪಿ ಹೇಳ್ತಿದ್ರೆ, ಆದ್ರೆ ನಿಮ್ಮ ಸರ್ಕಾರ ಸಿಐಡಿಗೆ ಕೇಳಪ್ಪ. ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಇಲ್ಲ, ಅವ್ರ ಹೆಸರು ಯಾರು ಬರ್ದಿಲ್ಲ. ಯಾರ್ದೋ ಹೆಸರು ಬರೆದ ತಕ್ಷಣ ಅದೆಲ್ಲ ಸಾಧ್ಯ ಇಲ್ಲ ಆಯ್ತಾ. ವಿ ನೋ ದಿ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ. ಯಾರು ಅವ್ರ ಹೆಸರು ಬರ್ದಿಲ್ಲ, ಯಾವ ಥರನೂ ಇಲ್ಲ. ಸೊ ಅದು ಉದ್ಭವ ಆಗುವುದಿಲ್ಲ. ಇನ್ವೆಸ್ಟಿಗೇಷನ್ ಅಂತೂ ಕಾನೂನು ಪ್ರಕಾರ ಏನು ಮಾಡಬೇಕು ಇನ್ವೆಸ್ಟಿಗೇಷನ್ ನಾವು ಮಾಡಿಸ್ತೀವಿ. ಯಾರು ರಾಜು ಕಪ್ನೂರ್ ಅನ್ನೋರು ಇದರಲ್ಲೇ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದು, ಅವರು ನಿಮ್ಮ ಜೊತೆ ಇರುವಂತಹ ಫೋಟೋನ ಬಿಜೆಪಿ ವಿಜೇಂದ್ರ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಜೊತೆನಾ? ನನ್ನ ಜೊತೆ ವಿಜಯೇಂದ್ರನು ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ, ಬೇಕಾದಷ್ಟು ಎಲ್ಲರ ಫೋಟೋನು ನಮ್ಮ ಜೊತೆ ಯಾರ್ಯಾರು ಬರ್ತಾರೆ. ಈಗ ನಮ್ಮ ಮನೆಗೆ ಬಂದವರೆಲ್ಲ ಎಲ್ಲರದ್ದು ಫೋಟೋ ಬರ್ತಾ ಇರ್ತಾರೆ. ವಿಜಯೇಂದ್ರದ್ದು ಫೋಟೋ, ಯಡಿಯೂರಪ್ಪನ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಇದ್ದೇ ವಾಂಟ್ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ, ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಯಾರ್ಯಾರ್ದು ಎಂತೆಂಥ ರೌಡಿಗಳದ್ದು ಎಂತೆಂಥ ಕ್ರಿಮಿನಲ್ಗಳದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರಪ್ಪ. ಎಲ್ಲ ಲೀಡ್ಗಳು ತೆಗೆಸ್ಕೊತಾರೆ, ಎಲ್ಲ ಲೀಡರ್ಗಳು ತೆಗೆಸ್ಕೊತಾರೆ, ಹೋಮ್ ಮಿನಿಸ್ಟರ್ದು ತೆಗೆಸ್ಕೊತಾರೆ. ಅದ್ಯಾವುದೋ ಸ್ಟೇಜಲ್ಲಿ ಮಾಡ್ಕೊಂಡಿದ್ರಲ್ಲ BJP ಎಲೆಕ್ಷನ್ ಮುಂಚಿತವಾಗಿ. ಅವೆಲ್ಲ ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದರೆ ಅದು ಓಕೆ, ಫೈನ್. ಇಟ್ ಈಸ್ ಎ ವೆರಿ ಕ್ಲೀನ್ ಗೌರ್ಮೆಂಟ್. ನಮ್ಮ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ. ಪಾಪ ಏನೂ ಇಲ್ಲ, ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಬೇರೆ ಇಶ್ಯೂಸ್ ಇದೆ, ಅವ್ರು ಸರಿ ಮಾಡ್ಕೊಳ್ಳಿ. ಮಾಡಲಿ, ಮುತ್ತಿಗೆ ಹಾಕ್ಲಿ, ಅದನ್ನು ಮುತ್ತಿಗೆ ಹಾಕ್ಲಿ, ಎಲ್ಲರೂ ಮುತ್ತಿಗೆ ಹಾಕ್ಲಿ. ಈಗ ನನ್ನ ತಮ್ಮ ಹೇಳಿಲ್ವಾ, ಅದು ಯಾವುದೋ ರಾಜರಾಜೇಶ್ವರಿನಗರದ್ದು ಎಲ್ಲ ಕೊಡೋಣ ಅಂತ. ಡ್ರೈವರ್ ಸತ್ತಿದ್ದು, ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿಲ್ವಾ, ಎಲ್ಲ ಕೊಡೋಣ. ನಂದೊಬ್ಬದು ಮಾತ್ರ ಕೊಟ್ಟಿದ್ರು BJP ಗೌರ್ಮೆಂಟಲ್ಲಿ. ನಾವು ಕಾಂಗ್ರೆಸ್ ಗೌರ್ಮೆಂಟಲ್ಲಿ DK ರವಿ ಕೇಸಿಂದ ಹಿಡಿದು ಜಾರ್ಜ್ ಕೇಸಿಂದ ಹಿಡಿದು ಅಂಥವು ಒಂದು 12 ಕೊಟ್ಟಿದ್ದ ನಾವು. ನನ್ನ ಒಬ್ಬನ ಮೇಲೆ ಮಾತ್ರ CBI ಕೊಟ್ಟಿದ್ರು, ಯಾವುದೂ CBI ಕೊಟ್ಟಿರಲಿಲ್ಲ. ಕೊಡಬೇಕಾಯ್ತು ಬೇರೆವೆಲ್ಲ CBIಗೆ. ಬೇರೆ ಕೇಸ್ಗಳೆಲ್ಲ ಇತ್ತಲ್ಲ, ಮಂತ್ರಿಗಳ ಮೇಲೆಲ್ಲ MLAಗಳ ಮೇಲೆಲ್ಲ ಬಂದಿತ್ತಲ್ಲ, ಡಿಸಪ್ರೇಟ್ ಅಸೆಟ್ ಕೇಸು, ಅದನ್ನ ಯಾಕೆ ಕೊಡಲಿಲ್ಲ? ನನ್ನ ಮೇಲೆ ಯಾಕೆ ಕೊಟ್ಟರು? ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು, ಅವ್ರ ಮೇಲೆ ಹಸಿಯೇ, ಅವ್ರನ್ನ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದಾನೆ. IT-BT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್. ಆಯಿತಾ. SM ಕೃಷ್ಣ ಕಾಲ ಆದಮೇಲೆ ನೆಕ್ಸ್ಟು ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾಯಿದ್ರೆ IT-BT ವಿಚಾರದಲ್ಲಿ ಅವ್ರು ಆತ. ಸೊ ಅದನ್ನು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅದನ್ನು ವಿಲ್ ಜಸ್ಟ್ ಲುಕ್ ಅಟ್ ಇಟ್. ಯಾರಿಗೆ ಅನ್ಯಾಯ ಆಗಿತ್ತು ಅಂದರೆ ಅನ್ಯಾಯನ ಸರಿಪಡಿಸ್ಬೇಕು. ವಿಲ್ ಲುಕ್ ಅಟ್ ಇಟ್. ಆಲ್ ದಿಸ್ ಥಿಂಗ್ ಕೊಡ್ತಾ ಇರಲಿ, ದಿನ ಕೊಡ್ತಾ ಇರಲಿ, ದಿನ ನೆನೆಸ್ಕೊತಾ ಇರಲಿ. ನಾನು ನೆನೆಸ್ಕೊತಾ ಇದ್ದಾರೆ ಅವರು. ಪಾಪ ಭಾಳ ಸಂತೋಷ. ನಾನು ಪಾಪ ಎಲ್ಲೋ ಇದ್ದೆ, ಯಾವುದೋ ಮನೇಲಿದ್ದೆ, ಓಡ್ ಬಂದೆ ನಾನು. ಏನಪ್ಪ ಇದು ಅಂತ ಅಂದ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು. ಸೊ ನನ್ನ ನೆನೆಸ್ಕೊತಾ ಇರಲಿ, ಇನ್ನೂ ನೆನೆಸ್ಕೊಳಕ್ಕೆ ಹೇಳಿ. ಇಟ್ ಈಸ್ ನಾಟ್ ಎ ಕೇಸ್ ಫಾರ್ CBI. ಅವರ್ ಗೌರ್ಮೆಂಟ್ ಈಸ್ ಕೇಪಬಲ್. ನಮ್ಮ ಸರ್ಕಾರದಲ್ಲಿರೋಂಥ ಅಧಿಕಾರಿಗಳು ಇದನ್ನು ನಡೆಸುವಂಥ ಎಲ್ಲ ಇದೆ. CBIನವರು ಏನು ಮಾಡೋಕ್ಕಾಗಲ್ಲ. CBIನವರ ಆ್ಯಕ್ಟಿವಿಟೀಸು ನಮ್ಗೆ ಗೊತ್ತಿದೆ. CBIನವರು ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರುವಾಕ್ಬಿಟ್ಟಿದ್ದೀನಿ ನಾನು. ನನ್ನ ಕಳಿಸ್ಕೊಟ್ಟಿದ್ರಲ್ಲ ಗಿಫ್ಟು ಎಲ್ಲ ತಿರುವಾಕಿದ್ದೀನಿ. ನಡೀರಿ ಅದನ್ನು. ಈಗ ಪ್ರಿಯಾಂಕಾ ಖರ್ಗೆ ಅವರ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕಂತ ಬಿಜೆಪಿ ಹೇಳ್ತಿದ್ರೆ, ಆದ್ರೆ ನಿಮ್ಮ ಸರ್ಕಾರ ಸಿಐಡಿಗೆ ಕೇಳಪ್ಪ. ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಇಲ್ಲ, ಅವ್ರ ಹೆಸರು ಯಾರು ಬರ್ದಿಲ್ಲ. ಯಾರ್ದೋ ಹೆಸರು ಬರೆದ ತಕ್ಷಣ ಅದೆಲ್ಲ ಸಾಧ್ಯ ಇಲ್ಲ ಆಯ್ತಾ. ವಿ ನೋ ದಿ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ. ಯಾರು ಅವ್ರ ಹೆಸರು ಬರ್ದಿಲ್ಲ, ಯಾವ ಥರನೂ ಇಲ್ಲ. ಸೊ ಅದು ಉದ್ಭವ ಆಗುವುದಿಲ್ಲ. ಇನ್ವೆಸ್ಟಿಗೇಷನ್ ಅಂತೂ ಕಾನೂನು ಪ್ರಕಾರ ಏನು ಮಾಡಬೇಕು ಇನ್ವೆಸ್ಟಿಗೇಷನ್ ನಾವು ಮಾಡಿಸ್ತೀವಿ. ರಾಜು ಕಪ್ನೂರ್ ಅನ್ನೋರು
ಅವರು ನಿಮ್ಮ ಜೊತೆ ಇರುವಂತಹ ಫೋಟೋವನ್ನ ಬಿಜೆಪಿ ವಿಜೇಂದ್ರ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಜೊತೆನಾ? ನನ್ನ ಜೊತೆ ವಿಜಯನನ್ನು ಇದ್ದಾನೆ, ಯಡಿಯೂರಪ್ಪನವರು ಇದ್ದಾರೆ, ಬೇಕಾದಷ್ಟು ಜನ ಎಲ್ಲರ ಫೋಟೋನು ನಮ್ಮ ಜೊತೆ ಯಾರ್ಯಾರು ಬರ್ತಾರೆ. ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲರದ್ದು ಫೋಟೋ ಬರ್ತಾ ಇರ್ತಾರೆ. ವಿಜಯನದ್ದು ಫೋಟೋ, ಯಡಿಯೂರಪ್ಪನ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ್ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಇದ್ದೇ ವಾಂಟ್ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ, ಅಂಥ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಹಾಂ, ಯಾರ್ಯಾರ್ದು ಎಂತೆಂಥ ರೌಡಿಗಳದ್ದು ಎಂತೆಂಥ ಕ್ರಿಮಿನಲ್ಗಳದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರಪ್ಪ. ಎಲ್ಲ ಲೀಡರ್ಗಳು ತೆಗೆಸ್ಕೊತಾರೆ, ಎಲ್ಲ ಲೀಡರ್ಗಳು ತೆಗೆಸ್ಕೊತಾರೆ, ಹೋಮ್ ಮಿನಿಸ್ಟರ್ ತೆಗೆಸ್ಕೊತಾರೆ. ಹಾಂ, ಅದು ಯಾವುದೋ ಸ್ಟೇಜಲ್ಲಿ ಮಾಡ್ಕೊಂಡಿದ್ರಲ್ಲ BJP ಎಲೆಕ್ಷನ್ ಮುಂಚಿತವಾಗಿ, ಅವೆಲ್ಲ ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದರೆ ಅದು ಓಕೆ, ಫೈನ್. ಇಟ್ ಇಸ್ ಎ ವೆರಿ ಕ್ಲೀನ್ ಗೌರ್ಮೆಂಟ್. ನಮ್ಮ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ. ಪಾಪ ಏನೂ ಇಲ್ಲ, ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಬೇರೆ ಇಶ್ಯೂಸ್ ಇದೆ, ಅವ್ರು ಸರಿ ಮಾಡ್ಕೊಳ್ಳಿ. ಬಟ್ ಸಿಬಿಐಗೆ ಕೊಡಬೇಕು ಅಂತ ಅವ್ರು ಒತ್ತಾಯ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಈಗ ಬಿಜೆಪಿ ಅವರು. ಮಾಡಲಿ, ಮುತ್ತಿಗೆ ಹಾಕ್ಲಿ, ಅದನ್ನು ಮುತ್ತಿಗೆ ಹಾಕ್ಲಿ, ಎಲ್ಲರೂ ಮುತ್ತಿಗೆ ಹಾಕ್ಲಿ. ಈಗ ನನ್ನ ತಮ್ಮ ಹೇಳಿಲ್ವಾ, ಅದು ಯಾವುದೋ ರಾಜರಾಜೇಶ್ವರಿನಗರದ್ದು ಎಲ್ಲ ಕೊಡೋಣ ಅಂತ. ಡ್ರೈವರ್ ಸತ್ತಿದ್ದು, ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿಲ್ವಾ, ಎಲ್ಲ ಕೊಡೋಣ. ನಂದೊಬ್ಬದು ಮಾತ್ರ ಕೊಟ್ಟಿದ್ರು BJP ಗೌರ್ಮೆಂಟಲ್ಲಿ. ನಾವು ಕಾಂಗ್ರೆಸ್ ಗೌರ್ಮೆಂಟಲ್ಲಿ DK ರವಿ ಕೇಸಿಂದ ಹಿಡಿದು ಜಾರ್ಜ್ ಕೇಸಿಂದ ಹಿಡಿದು ಅಂಥವು ಒಂದು 12 ಕೊಟ್ಟಿದ್ದ ನಾವು. ನನ್ನ ಒಬ್ಬನ ಮೇಲೆ ಮಾತ್ರ CBI ಕೊಟ್ಟಿದ್ರು, ಯಾವುದೂ CBI ಕೊಟ್ಟಿರಲಿಲ್ಲ. ಕೊಡಬೇಕಾಯ್ತು ಬೇರೆವೆಲ್ಲ CBIಗೆ. ಬೇರೆ ಕೇಸ್ಗಳೆಲ್ಲ ಇತ್ತಲ್ಲ, ಮಂತ್ರಿಗಳ ಮೇಲೆಲ್ಲ MLAಗಳ ಮೇಲೆಲ್ಲ ಬಂದಿತ್ತಲ್ಲ, ಡಿಸಪ್ರೇಟ್ ಅಸೆಟ್ ಕೇಸು, ಅದನ್ನ ಯಾಕೆ ಕೊಡಲಿಲ್ಲ? ನನ್ನ ಮೇಲೆ ಯಾಕೆ ಕೊಟ್ಟರು? ರಾಜೀನಾಮೆಗೆ ಒತ್ತಾಯಿಸ್ತಿದ್ದಾರೆ ಸರ್. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ. ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು, ಅವ್ರ ಮೇಲೆ ಹಸಿಯೇ, ಅವನ್ನ ತಡ್ಕೊಳಕ್ಕಾಗ್ತಾಯಿಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದಾನೆ. IT BT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್. ಆಯಿತಾ, SM ಕೃಷ್ಣ ಕಾಲ ಆದಮೇಲೆ ನೆಕ್ಸ್ಟು ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ IT BT ವಿಚಾರದಲ್ಲಿ ಅವ್ರು ಆತ. ಸೊ ಅದನ್ನು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಬೇಕಾದ್ರೂ ಮಾಡ್ಕೊಳ್ಳಿ. KPSCದು ಮತ್ತೆ ಇಶ್ಯೂ ಆಗಿದೆ. ನಿನ್ನೆ ಎಲ್ಲ ಎಕ್ಸಾಮ್ ಆಗಿದೆ, ಎಕ್ಸಾಮಲ್ಲೂ ಇಶ್ಯೂ ಆಗಿದೆ. ಅವ್ರು ಹೇಳ್ತಿದ್ದಾರೆ ಕೊಡಲೇಬೇಡಿ ಅವರಿಗೆ, ಪ್ರತಿ ಸಲವೂ ಇದೇ ಸಮಸ್ಯೆ ಆಗುತ್ತೆ ಅಂತ ಅಭ್ಯರ್ಥಿಗಳು ಹೇಳ್ತಿದ್ದಾರೆ. ಅದನ್ನು ವಿಲ್ ಜಸ್ಟ್ ಲುಕ್ ಅಟ್ ಇಟ್. ವಿಲ್ ಲುಕ್ ಅಟ್ ಇಟ್. ಯಾರಿಗೆ ಅನ್ಯಾಯ ಆಗಿತ್ತು ಅಂದರೆ ಅನ್ಯಾಯನ ಸರಿಪಡಿಸ್ಬೇಕು. ವಿಲ್ ಲುಕ್ ಅಟ್ ಇಟ್. ಆಲ್ ದಿಸ್ ಥಿಂಗ್ ಗೋಸ್. ಹೇಳ್ತಾರೆ ಕಾಂಗ್ರೆಸ್ ಅವ್ರ ಮೇಲೆ ಬಂದ್ರೆ ಆಕ್ಷನ್ ತಗೊಳ್ಳಲ್ಲ, BJP ಬಂದ್ರೆ ಬೇಗ ಆಕ್ಷನ್ ತಗೊಳ್ತಾರೆ. ಹೇಗೆ ಅಂತ ಬಳಿ ಹೋಗಿ ಕೂಡ ಕೊಟ್ಟಿದ್ದಾರೆ. ಕೊಡ್ತಾ ಇರಲಿ, ದಿನ ಕೊಡ್ತಾ ಇರಲಿ, ದಿನ ನೆನೆಸ್ಕೊತಾ ಇರಲಿ. ನನ್ನೂ ನೆನೆಸ್ಕೊತಾ ಇದ್ದಾರೆ ಅವರು. ಪಾಪ ಭಾಳ ಸಂತೋಷ. ನಾನು ಪಾಪ ನಾ ಎಲ್ಲೋ ಇದ್ದೆ, ಯಾವುದೋ ಮನೇಲಿದ್ದೆ, ಓಡ್ ಬಂದೆ ನಾನು. ಏನಪ್ಪ ಇದು ಅಂತ ಅಂದ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು. ಸೊ ನನ್ನ ನೆನೆಸ್ಕೊತಾ ಇರಲಿ, ಇನ್ನೂ ನೆನೆಸ್ಕೊಳಕ್ಕೆ ಹೇಳಿ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರ ತಪ್ಪು ಇಲ್ಲ ಅಂದಾಗ CBI ವಹಿಸಿದ್ರೆ ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು ಶಾಮಿಲಾಗಿಲ್ಲ. ಇಟ್ ಈಸ್ ನಾಟ್ ಎ ಕೇಸ್ ಫಾರ್ CBI. ಅವರ್ ಗೌರ್ಮೆಂಟ್ ಈಸ್ ಕೇಪಬಲ್. ನಮ್ಮ ಸರ್ಕಾರದಲ್ಲಿರೋಂಥ ಅಧಿಕಾರಿಗಳು ಇದನ್ನು ನಡೆಸುವಂಥ ಎಲ್ಲ ಇದೆ. CBIನವರು ಏನು ಮಾಡೋಕ್ಕಾಗಲ್ಲ. CBIನವರ ಆ್ಯಕ್ಟಿವಿಟೀಸು ನಮ್ಗೆ ಗೊತ್ತಿದೆ. CBIನವರು ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರುವಾಕ್ಬಿಟ್ಟಿದ್ದೀನಿ ನಾನು. ನನ್ನ ಕಳಿಸ್ಕೊಟ್ಟಿದ್ರಲ್ಲ ಗಿಫ್ಟು ಎಲ್ಲ ತಿರುವಾಕಿದ್ದೀನಿ. ನಡೀರಿ ಅದನ್ನು.